ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಅನುದಾನದ ಕದನ ಜೋರಾಗಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣ ಬಂದಿಲ್ಲ ಅಂತ ನಾಡಿದ್ದು ದೆಹಲಿ ಚಲೋಗೆ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಈ ಬಗ್ಗೆ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ, ನಮ್ಮ ಪ್ರತಿಭಟನೆ ಬಿಜೆಪಿ ವಿರುದ್ಧ ಅಲ್ಲ, ಅನ್ಯಾಯದ ವಿರುದ್ಧ ಅಂತ ಹೇಳಿದರು. ಅಲ್ಲದೆ ದೇಶದ ಜನರ ಗಮನ ಸೆಳೆಯೋದಕ್ಕೆ ಪ್ರತಿಭಟನೆ ಮಾಡ್ತಿದ್ದೇವೆ. ಇದು ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಪ್ರತಿಭಟನೆ ಅಲ್ಲ. ಕೇಂದ್ರದ ಮಲತಾಯಿ ಧೋರಣೆ, ಅನುದಾನ ತಾರತಮ್ಯ, ಬರಗಾಲದ ಮಲತಾಯಿ ಧೋರಣೆ ಬಗ್ಗೆ ನಮ್ಮ ಪ್ರತಿಭಟನೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಯಾವತ್ತೂ ಕೂಡ ದಿಲ್ಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು. ತೆರಿಗೆ ಅನ್ಯಾಯದ ಬಗ್ಗೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟಿರೋ ಸಿಎಂ ಸಿದ್ದರಾಮಯ್ಯ, ರಾಜ್ಯಗಳಿಂದ ವಸೂಲಿಯಾಗೋ ತೆರಿಗೆ ಕೇಂದ್ರ ರಾಜ್ಯಕ್ಕೆ ಬರುತ್ತೆ. ಆದಾಯ, ಪೆಟ್ರೋಲ್ ಸೆಸ್, ಸರ್ಚಾರ್ಜ್ ಸೇರಿದಂತೆ ತೆರಿಗೆ ಸಂಗ್ರಹವಾಗುತ್ತೆ. ಆದರೆ ಯಾವುದು ಕೂಡ ರಾಜ್ಯಕ್ಕೆ ವಾಪಸ್ ಬರ್ತಾ ಇಲ್ಲ ಅಂತ ಆರೋಪಿಸಿದ್ರು. ಇಲ್ಲಿವರೆಗೆ 15 ಫೈನಾನ್ಸ್ ಕಮಿಷನ್ಗಳಾಗಿದ್ದಾವೆ. ಪ್ರತಿಯೊಂದು ಹಣಕಾಸು ಆಯೋಗದಲ್ಲಿ ತೆರಿಗೆ ಹಂಚಿಕೆಯ ಪ್ರಮಾಣವನ್ನ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಕಳೆದ 4 ವರ್ಷಗಳಲ್ಲಿ 45,000 ಕೋಟಿ ಕಡಿಮೆಯಾಗಿದೆ ಅಂತ ಆರೋಪಿಸಿದ್ರು. ಇಲ್ಲಿವರೆಗೆ 63.98 ಸಾವಿರ ಕೋಟಿ ತೆರಿಗೆ ಹಣ ಕಡಿಮೆ ಆಗಿದೆ ಅಂತ ಸಿಎಂ ಹೇಳಿದರು. ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ಘೋಷಣೆ ಮಾಡಿದ್ರು. ಆದರೆ ಈ ಗಳಿಗೆವರೆಗೂ ಕೂಡ ರಾಜ್ಯಕ್ಕೆ ನಯಾ ಪೈಸೆ ಹಣ ಬಂದಿಲ್ಲ. ಅಲ್ಲದೆ ಇದುವರೆಗೂ ಮಹದಾಯಿ ಯೋಜನೆಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಪರಿಸರ ಇಲಾಖೆ ಕ್ಲಿಯರೆನ್ಸ್ ಅನ್ನ ಕೊಡಬೇಕಾಗಿತ್ತು, ಆದರೆ ಇದುವರೆಗೂ ಮಾಡಿಲ್ಲ ಅಂತ ಆರೋಪಿಸಿದ್ರು. ಇನ್ನು ರಾಜ್ಯದಲ್ಲಿ ಭೀಕರ ಬರಗಾಲ ಬಂದು 223 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ್ದೇವೆ. ಕೇಂದ್ರ ತಂಡ ಬಂದು ಅಧ್ಯಯನ ಮಾಡಿ ರಿಪೋರ್ಟ್ ಕೂಡ ಸಲ್ಲಿಸಿದೆ. ಆದರೂ ಕೂಡ ಹಣ ರಿಲೀಸ್ ಮಾಡಿಲ್ಲ ಅಂತ ಆರೋಪಿಸಿದ್ರು. ಫೆಬ್ರವರಿ 7ರಂದು ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಬಿಜೆಪಿ ವಿರುದ್ಧವಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಸಿಎಂ ಹೇಳಿದ್ದಾರೆ. ನಮ್ಮ ರಾಜ್ಯದ ಸಂಸದರು ಈ ಬಗ್ಗೆ ಒಂದು ಮಾತನ್ನ ಕೂಡ ಕೇಳಲ್ಲ. ನಮಗೆ ಬರೋ ಹಣದ ಬಗ್ಗೆ ಬೊಮ್ಮಾಯಿ, ಅಶೋಕ್ಗೆ ಮಾಹಿತಿನೇ ಇಲ್ಲ, ಅವರಿಗೆ ಕೇಳೋ ಮಾತು ಕೂಡ ಇಲ್ಲ ಅಂತ ಲೇವಡಿ ಮಾಡಿದ್ರು. ಅಲ್ಲದೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಪ್ರಹ್ಲಾದ್ ಜೋಶಿ ಹಾಗೂ ಶೋಭಾ ಕರಂದ್ಲಾಜೆ ಸಚಿವರಾಗಿದ್ದಾರೆ. ಆದರೆ ಇದುವರೆಗೂ ಕೂಡ ಪ್ರಧಾನಿ ಬಳಿ ಪರಿಹಾರದ ಬಗ್ಗೆ ಮಾತನಾಡೇ ಇಲ್ಲ. ನಮ್ಮವರೇ ನಮಗೆ ಮೋಸ ಮಾಡಿದ್ರೆ ಹೇಗೆ ಅಂತ ಆರೋಪಿಸಿದ್ರು ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಿಡಿಕಾರಿದ್ದಾರೆ. ರಾಜ್ಯದ ಹಿತಕ್ಕಾಗಿ ನಾವು ನೀವೆಲ್ಲರೂ ಹೋರಾಟ ಮಾಡಬೇಕು. ಮೊದಲಿಂದ ಕೇಂದ್ರ ಸರ್ಕಾರದ ಅನ್ಯಾಯ ಮಾಡ್ತಾನೆ ಬರ್ತಾ ಇದೆ. ಬಜೆಟ್ನಲ್ಲಿ ನ್ಯಾಯ ಒದಗಿಸ್ತಾರೆ ಅಂತ ತಾಳ್ಮೆಯಿಂದ ಕಾದಿದ್ವಿ. ಆದರೆ ನಮಗೆ ಸಿಗಬೇಕಾದ ಯಾವುದೇ ಪಾಲನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಕೆಲ ರಾಜ್ಯಗಳಿಗೆ ಹೆಚ್ಚಿನ ನೆರವು ಹೋಗ್ತಾ ಇದೆ, ಆದರೆ ನಮಗ್ ಬಂದಿಲ್ಲ. ಆದ್ರಿಂದ ನಾಡಿದ್ದು ನಮ್ಮ ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ನಾವು ಎತ್ತುತ್ತೇವೆ. ಪಕ್ಷ ಭೇದ ಮರೆತು ಎಲ್ಲ ಶಾಸಕರು ಪ್ರತಿಭಟನೆಗೆ ಬರಬೇಕು ಅಂತ ಕರೆ ನೀಡಿದ್ರು. ಏನ್ ಮಾತು ಕೊಟ್ಟಿದ್ರು, ಅದಾರು ಕೂಡ ಮಾತನ್ನ ನಡೆಸ್ಕೊಳ್ತಾರೆ, ನುಡಿದಂತೆ ನಡೀತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ನಮಗಿತ್ತು. ರಾಜ್ಯಕ್ಕೆ ಸಂಪೂರ್ಣವಾಗಿ ವಿಫಲ, ನಮ್ಗೆ ನ್ಯಾಯ ಒದಗಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದಾರೆ. ತೆರಿಗೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ದಕ್ಷಿಣ ಭಾರತದ ಮೇಲಿನ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಬಗ್ಗೆ ಕಾಂಗ್ರೆಸ್ ಅಧೀರ್ ರಂಜನ್ ಚೌಧರಿ ಪ್ರಸ್ತಾಪಿಸಿದ್ರು. ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಮೂಲೆಗುಂಪು ಮಾಡ್ತಾ ಇದೆ. ದಕ್ಷಿಣ ರಾಜ್ಯಗಳಿಗೆ ಮೋದಿ ಸರ್ಕಾರ ತಾರತಮ್ಯ ಮಾಡ್ತಿದೆ. ಅಲ್ಲಿ ತೆರಿಗೆ ಹಣ ನೀಡದೆ ಅನ್ಯಾಯ ಮಾಡ್ತಿದೆ ಅಂತ ಆರೋಪಿಸಿದ್ರು. ಆದರೆ ಈ ವೇಳೆ ಮಧ್ಯಪ್ರವೇಶಿಸಿದಂತಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ನಾವು ಯಾವುದೇ ಪಕ್ಷಪಾತ ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡ್ರು. The devolution of taxes, including GST, everything has been prescribed by our constitutions, and it is a constitutional mandate which is to be abided by you. But madam, don't take it otherwise. ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ದಾಖಲೆ ರಿಲೀಸ್ ಮಾಡಿದ ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಶಾಸಕ ಸಿಟಿ ರವಿ ಸವಾಲ್ ಹಾಕಿದ್ದಾರೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ತೆರಿಗೆ ಹಣ ಬಂದಿದೆ, 2004ರಿಂದ 2014ರವರೆಗೆ ಎಷ್ಟು ತೆರಿಗೆ ಹಣ ಬಂತು, ಶ್ವೇತಪತ್ರವನ್ನ ಹೊರಡಿಸಿ ಅಂತ ಹೇಳಿದ್ದಾರೆ. ಅಲ್ಲದೆ 2014-24 ಫೆಬ್ರವರಿವರೆಗೆ ಮೋದಿ ಕೊಟ್ಟ ತೆರಿಗೆ ಹಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಒಂದು ದಿನವೂ ಜಿಎಸ್ಟಿ ಕೌನ್ಸಿಲ್ ಸಭೆಗೆ ಹೋಗಲೇ ಇಲ್ಲ. ರಾಜ್ಯಕ್ಕೆ ಅನ್ಯಾಯವಾಗಿದ್ರೆ ಜಿಎಸ್ಟಿ ಸಭೆಯಲ್ಲಿ ಪ್ರಶ್ನೆ ಮಾಡಬಹುದಿತ್ತು ಅಂತ ವಾಗ್ದಾಳಿ ನಡೆಸಿದರು. ಮುಖ್ಯಮಂತ್ರಿಗಳು ಒಂದು ದಿನವೂ GST ಕೌನ್ಸಿಲ್ ಮೀಟಿಂಗಿಗೆ ಹೋಗಲಿಲ್ಲ. ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ, ಮುಖ್ಯಮಂತ್ರಿಯಾಗಿ GST ಕೌನ್ಸಿಲಿಗೆ ಮೀಟಿಂಗ್ ಹೋಗಲಿಲ್ಲ. ಅಹಂಕಾರ, ನಾನು ಯಾಕೆ ಹೋಗಬೇಕು ಅನ್ನೋ ಅಹಂಕಾರ. ಅಕಸ್ಮಾತ್ ಅನ್ಯಾಯ ಆಗಿದ್ದರೆ ಇವರು ಹೋಗಿ ಆ GST ಕೌನ್ಸಿಲ್ನಲ್ಲಿ ಪ್ರಶ್ನೆ ಮಾಡಕ್ಕೆ ಬರ್ತಿತ್ತು. ಅಲ್ಲಿ
ಲೋಕಸಭೆಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಈ ಸರ್ಕಾರದ ಅವಧಿಯ ಕೊನೆಯ ಭಾಷಣವನ್ನ ಮಾಡಿದರು. ರಾಷ್ಟ್ರಪತಿಗಳ ಭಾಷಣದ ಮೇಲೆ ಉತ್ತರ ಶುರು ಮಾಡಿದ ಮೋದಿ ವಿಪಕ್ಷಗಳಿಗೆ ವಿರುದ್ಧವಾಗಿ ಮಾತನಾಡಿದರು. ಇಂದು ವಿಪಕ್ಷ ಸ್ಥಾನದಲ್ಲಿದ್ದೀರಿ, ಮುಂದೆ ವೀಕ್ಷಕರ ಗ್ಯಾಲರಿಗೆ ಹೋಗ್ತೀರಿ, ನಿಮ್ಮನ್ನ ಅಲ್ಲೇ ಕೂರಿಸೋದಕ್ಕೆ ಜನತೆ ನಿರ್ಧಾರ ಮಾಡಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಅಲ್ಲದೆ ಸದಾಕಾಲ ನೀವು ಅಲ್ಲಿಯೇ ಕೂರುವ ಅನಿವಾರ್ಯತೆ ಬರಬಹುದು, ಸೆಂಗೋಲ್ ನೋಡಿದ್ರೆ ಭಾರತದ ಭವ್ಯತೆ ಏನು ಅಂತ ನೀವು ಕಾಣಿಸುತ್ತೆ ಅಂತ ವ್ಯಂಗ್ಯವಾಡಿದ್ರು. विपक्ष ने जो संकल्प लिया है उसकी सराहना करता हूं. उनके भाषण के एक एक बात से मेरा और देश का विश्वास पक्का हो गया. ಇನ್ನು ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವೂ ಕೂಡ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಿಂದ ರಾಜ್ಯಸಭೆಗೆ ಹೋಗಿದ್ದಾರೆ ಅಂತ ಲೇವಡಿ ಮಾಡಿದರು. ಅಲ್ಲದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧವೂ ಟೀಕಾಸ್ತ್ರವನ್ನ ಹೂಡಿದರು. ಇನ್ನು ದೇಶಕ್ಕೆ ಪ್ರತಿಪಕ್ಷಗಳು ಈಗಲಾದರೂ ಕೂಡ ಗುಣಮಟ್ಟದ ಸಲಹೆಯನ್ನ ಕೊಡಬಹುದಾಗಿತ್ತು, ಆದರೆ ಕೊಟ್ಟಿಲ್ಲ. ಆದ್ರಿಂದ ಲೋಕಸಭೆಗೆ ಉತ್ತಮ ಪ್ರತಿಪಕ್ಷದ ಅವಶ್ಯಕತೆ ಇದೆ ಅಂತ ವಾಗ್ದಾಳಿ ನಡೆಸಿದರು. विपक्ष का भी, संसद का भी और देश का भी. और इसलिए और मैं हमेशा चाहता हूं कि देश को एक स्वस्थ ಕುಟುಂಬ ರಾಜಕಾರಣದ ವಿರುದ್ಧವೂ ಕೂಡ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ. ಒಂದೇ ಕುಟುಂಬದಿಂದ ಎಷ್ಟು ಬಾರಿ ನಿಲ್ತೀರಿ ಅಂತ ಕಿಡಿಕಾರಿದ್ರು. ನಾವು ಕುಟುಂಬ ರಾಜಕಾರಣದ ವಿರುದ್ಧ ಟೀಕೆ ಮಾಡುವುದಿಲ್ಲ, ಆದರೆ ಒಂದೇ ಕುಟುಂಬದ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸ್ತೇವೆ. 10 ವರ್ಷಗಳಲ್ಲಿ ಭಾರತ ಅಭಿವೃದ್ಧಿ ಪಥದಲ್ಲಿ ಮುನ್ನಡೀತಾ ಇದೆ, ಆರ್ಥಿಕವಾಗಿ ಮುನ್ನುಗ್ತಾ ಇದ್ದೇವೆ, ಜೊತೆಗೆ ವಿಶ್ವದಲ್ಲಿ ಕೇಸರಿ ಧ್ವಜ ಹಾರಾಡುವಂತಾಗಿದೆ. ಇದೇ ಮೋದಿಯ ಗ್ಯಾರಂಟಿ ಅಂತ ಪ್ರತಿಪಕ್ಷಗಳ ಟೀಕೆಗೆ ಕಟುವಾಗಿ ಪ್ರತ್ಯುತ್ತರ ಕೊಟ್ಟರು. और इसीलिए मैंने कहा है कि हमारे तीसरे टर्म में भारत दुनिया की तीसरी बड़ी आर्थिक ताकत बनेगा. ಪಕ್ಷಗಳಲ್ಲಿ ಆಕಾಂಕ್ಷಿಗಳು ತಮ್ಮ ಕ್ಷೇತ್ರಗಳಲ್ಲಿ ಜೋರಾಗಿನೇ ಕೆಲಸ ಮಾಡ್ತಿದ್ದಾರೆ. ಇದರ ನಡುವೆ ಈಗ ಮಾಜಿ ಸಚಿವ ಕೆ ಸುಧಾಕರ್ ಅವರ ಹೇಳಿಕೆಯೊಂದು ಬಿಜೆಪಿಯಲ್ಲೇ ಆಕ್ರೋಶ ಹೆಚ್ಚಾಗುವಂತೆ ಮಾಡಿದೆ. ಕೂಸು ಹುಟ್ಟೋ ಮುನ್ನನೇ ಕುಲಾವಿ ಹೊಲಿಸಿದ್ರ ಡಾಕ್ಟರ್ ಕೆ ಸುಧಾಕರ್ ಎಂಬ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಇನ್ನೂ ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಟಿಕೆಟ್ ಫೈನಲ್ಲೇ ಆಗಿಲ್ಲ. ಆಗ್ಲೇ ನಾನೇ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ. ನನಗೆ ಈಗಾಗಲೇ ಜೆಡಿಎಸ್ ಆಶೀರ್ವಾದ ಕೂಡ ಸಿಕ್ಕಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಗಾಗಿ ಅಧಿಕೃತವಾಗಿ ನಾನೇ ಬಿಜೆಪಿ ಅಭ್ಯರ್ಥಿಯಾಗಿ ಬರ್ತೀನಿ ಅಂತ ಚೇಳೂರು ಪಟ್ಟಣದಲ್ಲಿ ನಡೆದ ಸಭೆಯಲ್ಲಿ ಹೇಳಿಕೊಂಡಿದ್ದಾರೆ. ತೋರಿಸ್ತಾರೆ ಅನ್ನೋದಕ್ಕೆ ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ ಜೆಡಿಎಸ್ ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಹೋಗಿ ಇನ್ನು ಚಿಕ್ಕಬಳ್ಳಾಪುರಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡ್ತಿರೋ ಕೆ ಸುಧಾಕರ್ಗೆ ಸ್ವಪಕ್ಷದ ಶಾಸಕರೇ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರೋ SR ವಿಶ್ವನಾಥ್, ದೇವೇಗೌಡರ ಆಶೀರ್ವಾದ ಸಿಕ್ಕಿದ್ರೆ ಜೆಡಿಎಸ್ ಪಕ್ಷದಿಂದ ಅವರು ಎಲೆಕ್ಷನ್ಗೆ ನಿಲ್ಲಿ. ನನ್ನ ಮಗ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಕಾಂಕ್ಷಿನೇ. ಬಿಜೆಪಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರೇ ಅಭ್ಯರ್ಥಿ. ಬಹುಶಃ ಡಾಕ್ಟರ್ ಕೆ ಸುಧಾಕರ್ ಜೆಡಿಎಸ್ ಕ್ಯಾಂಡಿಡೇಟ್ ಇರಬೇಕೇನೋ ಅಂತ ಹೇಳಿ ಹುಮ್ಮಸ್ಸಿನಲ್ಲಿರುವ ಸುಧಾಕರ್ಗೆ ವಿಶ್ವನಾಥ್ ಮಾತಿನಲ್ಲೇ ತಿವಿದಿದ್ದಾರೆ. ಮಾನ್ಯ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ JDSನ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಾನೇ ಅಭ್ಯರ್ಥಿ ಅಂತೇಳಿ. ಬಹುಶಃ ಅವ್ರನ್ನ JDSನ ಅಭ್ಯರ್ಥಿಯಾಗಿ ಏನೋ ಇರಬೇಕು. ಯಾಕಂದರೆ ಅವರು ನಮ್ಮ ಅಭ್ಯರ್ಥಿ ಆಗಿದ್ದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು, ಇಲ್ಲ ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು, ಇಲ್ಲ ಅಂತಂದರೆ ಅಮಿತ್ ಶಾ ಅವರು, ನಡ್ಡಾ ಅವ್ರ ಹೆಸರು ಹೇಳಬೇಕು. ಕೇಂದ್ರ ಸರ್ಕಾರದ ತೆರಿಗೆ ನೀತಿ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಆದ್ರಿಂದ ನಾಡಿದ್ದು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಲ್ಲ ಅಂದ್ರೆ ದೆಹಲಿ ಚಲೋ ಯಾಕೆ ಮಾಡಬೇಕಾಗಿತ್ತು? ಅನುದಾನದಲ್ಲೂ ಅನ್ಯಾಯ ಮಾಡಿದ್ರಿಂದ ಅಲ್ವೇ ದೆಹಲಿ ಚಲೋ ಮಾಡ್ತಾ ಇರೋದು. ಬರಗಾಲ ಬಂದ್ರೂ ಕೂಡ 15,000 ಕೋಟಿ ಕೊಡ್ಲಿಲ್ಲ. ಕೇಳಿದ್ರೆ ಮನಮೋಹನ್ ಸಿಂಗ್ ಕಾಲದಲ್ಲೂ ಕೂಡ ಕೊಡ್ಲಿಲ್ಲ ಅಂತಾರೆ. ಬಿಜೆಪಿ ಅವರಿಗೆ ತಾಕತ್ತಿದ್ರೆ ಶ್ವೇತಪತ್ರ ಹೊರಡಿಸ್ಲಿ, ನನ್ನ ತೆರಿಗೆ ನನ್ನ ಹಕ್ಕು ಅಂತ ಸಚಿವ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ರು. ಟ್ಯಾಕ್ಸ್ ನಲ್ಲಿ ಡೆವಲ್ಯೂಷನ್ ಆಗ್ಬೇಕಲ್ಲ, ನಮ್ಗೆ ವಾಪಸ್ ಕೊಡ್ಬೇಕಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ ಆ ಕಾನೂನು ಪ್ರಕಾರ ಕೊಡ್ಬೇಕು, ಕೊಡ್ಲಿ.
ಅದನ್ನ ನಾವು ಕೇಳ್ತಾ ಇದ್ದೀವಿ. ಒಂದು. ಎರಡನೇದು, ಬರಗಾಲ ಬಂತು. ಅನುದಾನ ತಾರತಮ್ಯದ ಕುರಿತು ಸಚಿವ ಆರ್.ಬಿ. ತಿಮ್ಮಾಪುರ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ, ಬರ ಪರಿಹಾರ ಹಾಗೂ ತೆರಿಗೆ ಹಂಚಿಕೆ ಮಾಡ್ತಾ ಇಲ್ಲ. ಬರದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಬರ ಪರಿಹಾರವನ್ನು ನೀಡ್ತಿಲ್ಲ. ನಮ್ಮ ಪಾಲಿನ ಹಣ ನೀಡುವಂತೆ ಕೇಳ್ತಿದ್ದೇವೆ ಹೊರತು ಭಿಕ್ಷೆ ಬೇಡ್ತಾ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಬಿಜೆಪಿ ನಾಯಕರಿಗೆ ದೇಶ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ಯಾವುದಾದ್ರೂ ಒಂದು ಹೇಳಿಕೆ ತಿರುಚಿ ಗಲಾಟೆ ಗದ್ದಲವನ್ನ ಎಬ್ಬಿಸಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಕ್ಷ. ಇವರಂತೆ ಚುನಾವಣೆ ಸಂದರ್ಭದಲ್ಲಿ ಧರ್ಮ ಜಾತಿಗಳ ನಡುವೆ ಕೋಮು ಭಾವನೆ ಕೆರಳಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಪಕ್ಷವಲ್ಲ ಅಂತ ತಿರುಗೇಟು ಕೊಟ್ಟರು. ಅತ್ಯಂತ ದಾಟಿಯಲ್ಲಿ ಏನಿದೆ, ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಿದೆ. ಇದರಿಂದ ಜನ ನಾಳೆ ಒಂದು ದೇಶನ ಬೇಕಂತ ಕೇಳ್ಬೋದು. ಕಾಂಗ್ರೆಸ್ನ ದೆಹಲಿ ಚಲೋ ಅಭಿಯಾನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಧೋರಣೆಯಿಂದ ಜನ ಮಾತ್ರವಲ್ಲ ಜಾನುವಾರುಗಳು ಸಹ ಶಾಪ ಹಾಕ್ತಿವೆ. ಸರ್ಕಾರ ಹಾಲು ಉತ್ಪಾದಕರಿಗೆ 716 ಕೋಟಿ ಬಾಕಿಯನ್ನ ಉಳಿಸಿಕೊಂಡಿದೆ. ಹಾಲು ಉತ್ಪಾದಕರಿಗೆ ಕೊಡುವ ಪ್ರೋತ್ಸಾಹ ಧನಕ್ಕೂ ಕತ್ತರಿ ಹಾಕಿದೆ. ಹಾಗಾಗಿ ಕೇಂದ್ರದ ಕಡೆಗೆ ಬೊಟ್ಟು ಮಾಡೋದನ್ನ ಬಿಟ್ಟು ಮೊದಲು ರೈತರಿಗೆ ಸ್ಪಂದಿಸಲಿ, ಇಲ್ಲದಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಜಾನುವಾರುಗಳಿಂದಲೇ ಪ್ರತಿಭಟನೆ ಶುರುವಾಗಬಹುದು ಅಂತ ಲೇವಡಿ ಮಾಡಿದ್ರು. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಜನರು ಮಾತ್ರ ಅಲ್ಲ, ಜಾನುವಾರುಗಳು ಕೂಡ ಈ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ 50 ರೂಪಾಯಿ ಶುಲ್ಕ ವಸೂಲಿ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಇದ್ದಾಗ ಪರೀಕ್ಷಾ ಶುಲ್ಕ ಆರಂಭವಾಗಿದೆ. ಈ ಮೊದಲು ಪರೀಕ್ಷಾ ಶುಲ್ಕ 60 ರೂಪಾಯಿ ಇತ್ತು. ಆದರೆ ನಾವೀಗ 10 ರೂಪಾಯಿ ಕಡಿಮೆ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿಗೆ 2000, ಗೃಹ ಜ್ಯೋತಿಯಲ್ಲಿ ಕರೆಂಟ್ ಫ್ರೀ ಹಾಗೂ ಉಚಿತವಾಗಿ ಬಸ್ ಸೌಲಭ್ಯವನ್ನ ನೀಡಿದ್ದೇವೆ. ಹಿಂದಿನ ಸರ್ಕಾರ ಪರೀಕ್ಷಾ ಶುಲ್ಕವನ್ನು 60 ಮಾಡಿದ್ದನ್ನು ನಾವು 50ಕ್ಕೆ ಇಳಿಸಿದ್ದೇವೆ. ಆದರೆ ವಿಪಕ್ಷಗಳು ಜನರ ದಿಕ್ಕು ತಪ್ಪಿಸ್ತಿದ್ದಾವೆ ಅಂತ ಮಧು ಬಂಗಾರಪ್ಪ ಕಿಡಿಕಾರಿದ್ರು. ಇತ್ತು, ನಾವು 10 ರೂಪಾಯಿ ಕಮ್ಮಿ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ 2000 ರೂಪಾಯಿ ಕೊಟ್ಟು, ಗೃಹ ಜ್ಯೋತಿ ಕೊಟ್ಟು, ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿಸಿ ಎಲ್ಲ ಮಾಡಿ 50 ರೂಪಾಯಿ ಹಿಂದಿನ ಸರ್ಕಾರದವ್ರು ಮಾಡೋದನ್ನ ಕ್ಯಾನ್ಸಲ್ ಮಾಡಿ 60 ರೂಪಾಯಿ. ಮಂಡ್ಯ ಜಿಲ್ಲೆ ಕೆರಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ಬಿಸಿ ಮುಂದುವರೆದಿದೆ. ಹನುಮ ಧ್ವಜ ತೆರವು ಖಂಡಿಸಿ ಫೆಬ್ರವರಿ 9ರಂದು ಬಜರಂಗ ದಳದಿಂದ ಬಂದ್ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ಬಜರಂಗ ದಳದಿಂದ ನಡೆಯಲಿರುವ ಬಂದ್ ಖಂಡಿಸಿ ಫೆಬ್ರವರಿ 7ರಂದು ಸಮಾನ ಮನಸ್ಕರ ವೇದಿಕೆಯಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಹೀಗಾಗಿ ಯಾವುದೇ ಬಂದ್ ಮಾಡಬೇಡಿ ಅಂತ ಮಂಡ್ಯ ಶಾಸಕ ಪಿ ರವಿಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಾಂತಿ ಕಾಪಾಡೋದಕ್ಕೆ ಮತ್ತೊಂದು ಧ್ವಜಸ್ತಂಭ ಅಥವಾ ಮಂದಿರ ಕಟ್ಟೋದಕ್ಕೆ ಸಿದ್ಧ ಎಂದಿದ್ದು, ವಿವಾದವಿಲ್ಲದ ಜಾಗದಲ್ಲಿ ಹನುಮ ಧ್ವಜ ಹಾರಾಟಕ್ಕೆ ಒಪ್ಪಿಗೆಗೆ ಸೂಚಿಸಿದ್ದಾರೆ. ಪರಿಸ್ಥಿತಿಯನ್ನ ಸಹಜ ಸ್ಥಿತಿಗೆ ತರೋದಕ್ಕೆ ಗ್ರಾಮಸ್ಥರ ಜೊತೆ ಮಾತುಕತೆಗೆ ತಯಾರಿದ್ದೇನೆ. ಆದರೆ 4-5 ಮಂದಿಗೆ ಸಮಸ್ಯೆ ಬಗೆಹರಿಯೋದು ಇಷ್ಟ ಇಲ್ಲ ಅಂತ ಕೂಡ ಆರೋಪಿಸಿದ್ದಾರೆ. ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಮಂಡ್ಯ ಶಾಂತಿ ಪ್ರಿಯರು, ಸ್ವಾಭಿಮಾನದ ಊರು. ಒಂದೊಂದಲ್ಲ ಎರಡೆರಡು ಬಂದು ಮಾಡ್ತೀವಿ ಅಂತೇಳಿ ಜನಗಳನ್ನ ತೆಂಪು ಮಾಡಬೇಡಿ ದಯವಿಟ್ಟು. ಈಗ ಮೊದಲೇ ಕೊರೋನಾದಿಂದ ಬಂದು ವ್ಯಾಪಾರ ವಹಿವಾಟು ಇಲ್ಲದೆ ಜನ ನರಳ್ತಾ ಇದ್ದಾರೆ. ಇದರಿಂದ ಯಾರಿಗೂ ಲಾಭ ಇಲ್ಲ. ಏನೇ ಮಾಡೋದು ಕೈ ಮುಗಿದು. ರಾಜ್ಯದಲ್ಲಿ ದಿನೇ ದಿನೇ ಮಂಗನ ಕಾಯಿಲೆ ಆತಂಕ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ KFD ಸೋಂಕು ಹೆಚ್ಚಾಗ್ತಾನೆ ಇದ್ದಾವೆ. ಕಳೆದ 1 ತಿಂಗಳಲ್ಲಿ 2000ಕ್ಕೂ ಹೆಚ್ಚು ಮಂದಿಗೆ ಪರೀಕ್ಷೆ ನಡೆಸಿದ್ದು, ಅದರಲ್ಲಿ 64 ಮಂದಿಗೆ ಮಂಗನ ಕಾಯಿಲೆ ಸೋಂಕು ದೃಢಪಟ್ಟಿದೆ. ಇನ್ನು ಈ ಕಾಯಿಲೆಗೆ ಇಲ್ಲಿವರೆಗೂ ಕೂಡ 2 ಮೃತಪಟ್ಟಿದ್ದಾರೆ. ಹಾಗಾಗಿ ಮಂಗನ ಕಾಯಿಲೆಯನ್ನ ತಡೆಗಟ್ಟೋದಕ್ಕೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದ್ದು, ವಿಪರೀತ ಜ್ವರ, ಕೆಮ್ಮು, ತಲೆನೋವು ಮತ್ತು ಮೈಕೈ ನೋವು ಕಾಣಿಸಿಕೊಂಡಾಗ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸಿಕೊಳ್ಳುವಂತೆ ಸೂಚನೆ ಕೊಡಲಾಗಿದೆ. ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರು ದಕ್ಷಿಣ ಕನ್ನಡದಲ್ಲಿ ಹರಕೆಯ ಕೋಲವನ್ನ ನೆರವೇರಿಸಿದ್ದಾರೆ. ತುಳುನಾಡಿನ ಕಾರ್ಣಿಕ ದೈವಗಳಾದ ಪನೋಲಿ ಬೈಲು, ಕಲ್ಲುಟ್ಟಿ, ಕಲ್ಕುಡ ದೈವಗಳಿಗೆ ಹರಕೆ ತೀರಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಪನೋಲಿ ಬೈಲಿನ ಕಲ್ಲುಟ್ಟಿ, ಕಲ್ಕುಡ ದೈವಗಳಿಗೆ ಸ್ಪೀಕರ್ ಖಾದರ್ ಹರಕೆ ಹೊತ್ತಿದ್ದು, ಬೇಡಿಕೆಗಳು ನೆರವೇರಿದ ಹಿನ್ನೆಲೆ ಹರಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋಲ ಆರಂಭದಿಂದ ಕೊನೆಯವರೆಗೂ ಸ್ಥಳದಲ್ಲೇ ಇದ್ದು ದೈವಗಳ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇನ್ನು ಈ ವೇಳೆ UT ಖಾದರ್ ಅವರಿಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಾಥ್ ಕೊಟ್ಟಿದ್ರು.
ಕಲಬುರಗಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ. ಎಲ್ಲೆಂದರಲ್ಲಿ ಕ್ಲಿನಿಕ್ಗಳನ್ನು ಓಪನ್ ಮಾಡಿಕೊಂಡು ಚಿಕಿತ್ಸೆ ನೀಡುತ್ತಿದ್ದಾರೆ. ಆದ್ರಿಂದ ಮಾಹಿತಿ ತಿಳಿದ ವೈದ್ಯಾಧಿಕಾರಿಗಳು ಯಾವುದೇ ವೈದ್ಯಕೀಯ ಶಿಕ್ಷಣ ಪಡೆಯದೆ ಆಸ್ಪತ್ರೆ ತೆರೆದಿದ್ದ ನಕಲಿ ಡಾಕ್ಟರ್ಗಳಿಗೆ ಚಳಿ ಬಿಡಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಕಲಿ ವೈದ್ಯರ ಕಡಿವಾಣಕ್ಕೆ ವಿಶೇಷ ತಂಡ ರಚನೆಯಾಗಿದ್ದು ಜಿಲ್ಲೆಯಾದ್ಯಂತ ವೈದ್ಯಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ 109 ನಕಲಿ ವೈದ್ಯರ ಆಸ್ಪತ್ರೆಗಳು ಪತ್ತೆಯಾಗಿದ್ದು 64 ವೈದ್ಯರು ಅಸಲಿಯೋ ನಕಲಿಯೋ ಅಂತ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಸುಮಾರು 43 ಆಸ್ಪತ್ರೆಗಳಿಗೆ ಬೀಗ ಜಡಿಯಲಾಗಿದೆ. ಮಗನೊಬ್ಬ ತನ್ನ ತಾಯಿಯನ್ನೇ ಕೊಲೆ ಮಾಡಿರೋ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಚಿಂಚೋಳಿ ತಾಲೂಕಿನ ಪೋಚಾವರದಲ್ಲಿ ಕುಡಿದ ನಶೆಯಲ್ಲಿ ಬಂದು ಮದುವೆ ಮಾಡಿಸುವಂತೆ ತನ್ನ ತಾಯಿಗೆ ಕೇಳ್ಕೊಂಡಿದ್ದಾನೆ. ಈ ಕೆಲಸ ಇಲ್ದಿರೋದಕ್ಕೆ ಎಲ್ಲಿಂದ ಹೆಣ್ಣು ಕೊಡ್ತಾರೆ ನಿನ್ಗೆ, ನೋಡೋಣ ಇರು ಅಂತ ಹೇಳಿದ್ದಕ್ಕೆ ಅಲ್ಲೇ ಬಿದ್ದಿದ್ದಂಥ ಕಟ್ಟಿಗೆಯಿಂದ ತಾಯಿ ಶೋಭಾಳ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಇನ್ನು ಸ್ಥಳಕ್ಕೆ ಕುಚಾವರಂ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿ ಅನಿಲ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಣಂತಿ ಹಾಗೂ ಅವಳಿ ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಲಾಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಹೆರಿಗೆ ಸಮಯದಲ್ಲಿ ಅವಳಿ ಮಕ್ಕಳು ಸಾವನ್ನಪ್ಪಿದ್ವು. ಈಗ ಬಾಣಂತಿ ಕೂಡ ಮೃತಪಟ್ಟಿದ್ದಾರೆ. ಮಕ್ಕಳ ಸಾವಿನ ನಂತರ ಬಾಣಂತಿ ನಂದಿನಿಯನ್ನ ಬದಾಮಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ತೀವ್ರ ರಕ್ತಸ್ರಾವದಿಂದ ಬಾಣಂತಿ ನಂದಿನಿ ಮೃತಪಟ್ಟಿದ್ದಾರೆ. ಆದರೆ ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದು ರೊಚ್ಚಿಗೆದ್ದ ಆಸ್ಪತ್ರೆ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಕುಡಿಯಲು ಹಣ ನೀಡಲಿಲ್ಲ ಅಂತ ಕುಮಾರಸ್ವಾಮಿ ಎಂಬಾತನನ್ನ ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಬೆಂಗಳೂರು ರೈಲ್ವೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಳ್ಳಾರಿ ಮೂಲದ ಸುನಿಲ್ ಬಂಧಿತ ಆರೋಪಿಯಾಗಿದ್ದಾನೆ. ಇದೇ 2ರಂದು ತುಮಕೂರಿನ ಕ್ಯಾತಸಂದ್ರ ಬಳಿ ಅಪರಿಚಿತ ಶವ ಪತ್ತೆಯಾಗಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ರು. ಮೃತನ ಜೇಬಿನಲ್ಲಿ ಸಿಕ್ಕ ಫೋನ್ ನಂಬರ್ ಆಧಾರದ ಮೇಲೆ ಕೊಲೆಯಾದ ವ್ಯಕ್ತಿ ಕುಮಾರಸ್ವಾಮಿ ಅಂತ ಪತ್ತೆ ಮಾಡಲಾಗಿದೆ. ಕಂಠಪೂರ್ತಿ ಕುಡಿದಿದ್ದ ಸುನಿಲ್ಗೆ ಆಗಷ್ಟೇ ಪರಿಚಯವಾಗಿದ್ದ ಕುಮಾರಸ್ವಾಮಿ ಮದ್ಯ ಸೇವನೆ ಮಾಡೋದಕ್ಕೆ ಹಣ ಪೀಡಿಸ್ತಾ ಇದ್ದ. ಇದರಿಂದ ಕೋಪಗೊಂಡ ಸುನಿಲ್ ಕೊಲೆ ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಎಸೆದು ಹೋಗಿದ್ದ. ಈ ಪ್ರಕರಣ ಈಗ ಪತ್ತೆಯಾಗಿದ್ದು ಸದ್ಯ ಆರೋಪಿ ಬಂಧಿಸಿರುವ ರೈಲ್ವೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕಾವೇರಿ ನದಿಯಲ್ಲಿ ಈಜಲು ಹೋಗಿ 27 ವರ್ಷದ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ನಡೆದಿದೆ. ಮೃತ ಯುವಕನನ್ನ ಬೆಂಗಳೂರಿನ ನಾಯಂಡಳ್ಳಿ ಮೂಲದ ವಿಶ್ವಾಸ್ ಅಂತ ಗುರುತಿಸಲಾಗಿದ್ದು, ವಿಶ್ವಾಸ್ ತಮ್ಮ ಸ್ನೇಹಿತರ ಜೊತೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಮತ್ತೆತ್ತರ ರಾಯಸ್ವಾಮಿ ದೇಗುಲಕ್ಕೆ ಆಗಮಿಸಿದ್ದ. ದೇವರ ದರ್ಶನ ಪಡೆದ ಬಳಿಕ ಸಮೀಪದ ಕಾವೇರಿ ನದಿಯಲ್ಲಿ ಸ್ನೇಹಿತರೆಲ್ಲರೂ ಈಜೋಕೆ ಹೋಗಿದ್ದಾಗ ಆಯ ತಪ್ಪಿ ಬಿದ್ದು ವಿಶ್ವಾಸ್ ಮೃತಪಟ್ಟಿದ್ದಾನೆ. ಹಲಗೂರು ಪೊಲೀಸ್ ಕಾವೇರಿ ನದಿಯಲ್ಲಿ ಮೃತದೇಹವನ್ನ ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಒಪ್ಪಿಸಿದ್ದಾರೆ. ವಿದ್ಯಾರ್ಥಿನಿ ಜೊತೆ ಅನುಚಿತ ವರ್ತನೆ ನಡೆಸಿದ್ದ ಆರೋಪದಡಿ ಓರ್ವ ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು. ನರೇಗಲ್ ಪೊಲೀಸ್ ಠಾಣೆಯ ಪಿಎಸ್ಐ ನಿಖಿಲ್ ಕಾಂಬ್ಳೆ ಹಾಗೂ ಕಾನ್ಸ್ಟೇಬಲ್ ಶಂಕರ್ ನಾಲಕರ್ ಕಾಲೇಜು ವಿದ್ಯಾರ್ಥಿನಿ ಜೊತೆ ವಾಟ್ಸ್ಆ್ಯಪ್ನಲ್ಲಿ ಅಸಭ್ಯವಾಗಿ ಮೆಸೇಜ್ ಮಾಡ್ತಾ ಇದ್ರು. ಹೀಗಾಗಿ ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡಿದ್ದು. ಆರೋಪದ ಬಗ್ಗೆ ಎಸ್ಪಿ ಬಿಎಸ್ ನೇಮಗೌಡ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಆರೋಪ ಸಾಬೀತಾದರೆ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ರಸ್ತೆ ಬದಿಯಲ್ಲಿ ಕಷ್ಟಪಟ್ಟು ದುಡಿದು ತಿನ್ನೋರ ಮೇಲೆ ಖಾಕಿ ದರ್ಪ ಮೆರೆದಿದೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಟ್ರಾಫಿಕ್ ಪೊಲೀಸ್ ಒಬ್ಬನ ದೌರ್ಜನ್ಯ ಕಂಡು ಬಂದಿದ್ದು, ಸಾರ್ವಜನಿಕ ಸ್ಥಳದಲ್ಲಿ ತರಕಾರಿ ಮಾರುವವರ ಮೇಲೆ ಟ್ರಾಫಿಕ್ ಪೊಲೀಸ್ ದೌರ್ಜನ್ಯ ಮೆರೆದಿದ್ದಾರೆ. ತರಕಾರಿ ಮಾರುವ ವೇಳೆ ಅಂಗಡಿ ಎತ್ತಿಸೋದಕ್ಕೆ ಬಂದಿದ್ದ ಪೊಲೀಸ್ ವ್ಯಾಪಾರಿಗಳ ತಕ್ಕಡಿಯನ್ನ ತೆಗೆದು ನೆಲಕ್ಕೆ ಎಸೆದಿದ್ದಾರೆ. ಬಡ ವ್ಯಾಪಾರಸ್ಥರ ಮೇಲೆ ಟ್ರಾಫಿಕ್ ಪೊಲೀಸರು ನಾಗರಾಜ್ ದರ್ಪ ಕಂಡು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಬೈಕ್ನಲ್ಲಿ ಹೋಗುತ್ತಿದ್ದವರ ಮೇಲೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಗ್ಯಾಂಗ್ ಒಂದು ಏಕಾಏಕಿ ದಾಳಿ ನಡೆಸಿದೆ. ಧಾರವಾಡದ ಹೊರವಲಯದ ಓಂ ಮಠದ ರಸ್ತೆಯಲ್ಲಿ ಘಟನೆ ನಡೆದಿದೆ. ಈ ವೇಳೆಗೆ ಬೈಕ್ ಸವಾರ ಅರವಟಗಿ ಗ್ರಾಮದ ಕಲ್ಲನಗೌಡ ಪಾಟೀಲ್ ಮೃತಪಟ್ಟಿದ್ದು, ಸುನಿಲ್ ಜಕ್ಕನ್ನವರ ಎಂಬ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ತೀವ್ರವಾಗಿ ಗಾಯಗೊಂಡಿರುವ ಸುನಿಲ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಕಬ್ಬಿಣದ ರಾಡ್ನಿಂದ ಯುವಕರ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದು, ಈ ಸಂಬಂಧ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕಾರು ಚಾಲಕನ ನಿಯಂತ್ರಣ ತಪ್ಪಿ ಭೀಕರ ಅಪಘಾತವಾಗಿ 4 ಜನರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಮೋರಿ ಗೋಡೆಗೆ ಕಾರು ಚಾಲಕ ಗುದ್ದಿದ್ದು, ಚಾಲಕನ ನಿಯಂತ್ರಣ ತಪ್ಪಿ ಭಾರೀ ಅಪಘಾತ ಸಂಭವಿಸಿದೆ. ಅಪಘಾತಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿ ಇದ್ದವರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಕಾರಿನಲ್ಲಿ ಒಟ್ಟು 4 ಜನರು ಪ್ರಯಾಣ ಮಾಡ್ತಾ ಇದ್ರು. ಕಾರಿನಲ್ಲಿದ್ದ ಮಹಿಳೆಯ ಸ್ಥಿತಿ ಗಂಭೀರವಾಗಿದ್ದು, ಮಗು ಹಾಗೂ 2 ಪುರುಷರಿಗೆ ಗಂಭೀರವಾಗಿ ಗಾಯಗಳಾಗಿದ್ದಾವೆ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲಿಸಿದ್ದು, ಹರಿಹರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಮತ್ತೆ ನೈತಿಕ ಪೊಲೀಸ್ ಕಿರಿ ಸದ್ದು ಮಾಡಿದೆ. ಅನ್ಯ ಕೋಮಿನ ಯುವಕ ಯುವತಿ ಜೊತೆಗಿದ್ದ ವೇಳೆ ರಾಮ್ ಸೇನಾ ಕರ್ನಾಟಕದ ಕಾರ್ಯಕರ್ತರು ತಡೆದು ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಹಿಂದೂ ಯುವತಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಬಂಟ್ವಾಳ ಪಾಣೆ ಮಂಗಳೂರಿನ ಅಬ್ದುಲ್ ರೆಹಮಾನ್ ಎಂಬ ಯುವಕನ ಜೊತೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿತ್ತು. ಪರಿಚಯದ ನಂತರ ಸ್ನೇಹವಾಗಿ ಯುವಕನ ಜೊತೆ ಪಣಂಬೂರು ಬೀಚ್ನಲ್ಲಿ ಸುತ್ತಾಟ ನಡೆಸ್ತಾ ಇದ್ದು, ಇದನ್ನು ಗಮನಿಸಿದ ಪ್ರಸಾದ್ ಅತ್ತ ಅವರ ನೇತೃತ್ವದ ರಾಮ ಸೇನಾ ಕರ್ನಾಟಕದ ಕಾರ್ಯಕರ್ತರು ಜೋಡಿಯನ್ನ ತಡೆದು ಪ್ರಶ್ನಿಸಿದ್ದು, ಯುವಕನಿಗೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಪ್ರಕರಣ ಸಂಬಂಧ ಪಣಂಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯ ಮೇಲೆ ನಾಯಿಗಳು ದಾಳಿ ನಡೆಸಿವೆ. ನಾಯಿಗಳ ದಾಳಿಗೆ ಜಿಂಕೆ ಬಲಿಯಾಗಿದ್ದು, ಜಿಂಕೆಯ ಮಾಂಸವನ್ನ ಕಡಿಯುತ್ತಿದ್ದ ವ್ಯಕ್ತಿಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ. ನಂಜನಗೂಡು ತಾಲೂಕಿನ ಕೊತ್ತನಹಳ್ಳಿ ಗ್ರಾಮದ ಓಂಕಾರ್ ಅರಣ್ಯ ಪ್ರದೇಶದಲ್ಲಿ ಜಿಂಕೆಯೊಂದನ್ನ ನಾಯಿಗಳು ಬೇಟೆಯಾಡಿವೆ. ನಾಯಿಗಳು ಬೇಟೆಯಾಡಿದ್ದ ಜಿಂಕೆಯನ್ನ ಕೊತ್ತನಹಳ್ಳಿ ಗ್ರಾಮದ ಗಣೇಶ್ ಮತ್ತು ಕೃಷ್ಣ ಎಂಬುವರು ಮಾಂಸವನ್ನ ಕತ್ತರಿಸುತ್ತಿದ್ದ ವೇಳೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ಗಣೇಶ್ ಎಂಬಾತನನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದು, ಮತ್ತೋರ್ವ ವ್ಯಕ್ತಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ನಾಪತ್ತೆಯಾದ ವ್ಯಕ್ತಿಯ ಪತ್ತೆಗಾಗಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ.